ಏನು ಗೊತ್ತಿಲ್ದಿರೋ ಬಂದು ಏನು ಕೇಳ್ತಾರೆ ಸ್ಟಾರ್ಟಿಂಗ್ ಇದನ್ನ ಮಾಡಿ ಅಂತೆಲ್ಲ ಕೇಳ್ತಿರ್ತಲ್ಲ, ಏನು ಕೇಳ್ತಾರೆ? ಇಟ್ಸ್ ನಾಟ್ ಫನ್ನಿ, ಆದರೂ ಯಾರೋ ಒಬ್ರು ತೀರೋಗಿದ್ದಾರೆ ಅವ್ರ ಮನೆಯಲ್ಲಿ, ಅವ್ರ ಹತ್ರ ಮಾತಾಡಬೇಕು. ಸೊ ನೀವು ಏನು ಇನ್ಸಿಡೆಂಟ್ ನೋಡಿ ನಾನು ಮ್ಯೂಸಿಷಿಯನ್ ಆಗಬೇಕು ಅಥವಾ ಮ್ಯಾಜಿಕ್ ಮಾಡಬೇಕಂತ ಯಾವತ್ತು? ನಾನು ಫಸ್ಟ್ ಶೋ ಮಾಡಿದ್ದೆ ನಾನು 8ನೇ ಕ್ಲಾಸ್ ಓದುವಾಗ. ಸೊ ನಮ್ಮ ಕಡೆ ಎಲ್ಲ ಒಂದು ಮಾತಾಡ್ತಾರೆ, ಮ್ಯಾಜಿಕ್ ಮಾಡೋರಿಗೆ ಲವಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಬ್ರೋ, ಅವ್ರು ಮ್ಯಾಜಿಕ್ ಮಾಡಿ ಬಿಡಿಸ್ಕೊಬಿಡ್ತಾರೆ. ಅದಕ್ಕಾದ ಏನಾದ್ರು ಯಾವ್ದಾರು ಒಂದು ಮ್ಯಾಜಿಕ್ ಇದೆಯಾ ಸರ್? ಇವತ್ತರೆಗೂ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಪ್ರೀತಿ ಗೆಲ್ಲಬೇಕು ಅಂತ. ಓಕೆ, ಮ್ಯಾಜಿಕ್ ಮಾಡ್ತಾ ಇರ್ತಲ್ಲ ಸರ್, ಅವರು ಇಂಥರ ಒಬ್ಬರೊಟ್ಟಿಗೆ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಅಂದರೆ ಯಾರೊಟ್ಟಿಗೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅಪ್ಪ ಅಮ್ಮ ವೈಫ್. ನಾನೇ ವೈಫ್ ಅಂತ ಹೇಳೋಣ ಅಂತ ಬಂದೆ. ನಿಮ್ಮ ಫೇವರೇಟ್ ಅಥವಾ ಒಂದು ಜಲಕ್ ಇವಾಗ ನಮ್ಗೆ ತೋರಿಸೋದ್ರೆ ಯಾವ ಥರ? ಸರ್ ಫಾರಿನ್ಸ್ ಎಲ್ಲ ನೋಡು ಜಾದು ಮಾಡ್ಕೊಂಡು ಬಂದಿದ್ದೀರಾ, ಸೊ ಇವಾಗ ಇಂಡಿಯಾಗೆ ಬಂದಿರಾ, ಏನು ವ್ಯತ್ಯಾಸ ಇದೆ ಅಲ್ಲಿಂದ ಇಲ್ಲಿ ಅಲ್ಲಿಗೂ ಇಲ್ಲಿಗೂ ಅಂತ? ಅಲ್ಲಿ ಒಬ್ಬ ಮೆಜಿಷಿಯನ್ನ ಬಂದ್ಬಿಟ್ಟು ತುಂಬ ಟ್ಯಾಲೆಂಟೆಡ್ ಆಗಿ ನೋಡ್ತಾರೆ, ಇಲ್ಲಿ ಒಬ್ಬ ಮೆಜಿಷಿಯನ್ ಬಂದ್ಬಿಟ್ಟು ಚೀಟರ್ ಆಗಿ ನೋಡ್ತಾರೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಡರ್ಸ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ನನಗೆ ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ, ನೀವು ಸ್ಟಾರ್ಟಿಂಗ್ ಬ್ಯಾಂಗ್ಳೂರು ಬಂದಾಗ ಏನು ಮಾಡ್ತಾಯಿದ್ರಿ? ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರು ಬಂದಾಗ ಯಾರಿಗೂ ಗೊತ್ತಿಲ್ಲ, ನಾನು ಮ್ಯಾಜಿಕ್ ಮಾಡ್ತಿದ್ದೆ. ಸೊ ನಿಮಗೆ ಡೌಟ್ ಬರುತ್ತಂತ ಗೊತ್ತು, ಆ್ಯಂಕರಿಂಗ್ ಮಾಡ್ತಿದ್ದರು, ಇವ್ರು ಯಾವ ಮ್ಯಾಜಿಕ್ ಮಾಡ್ತಿದ್ರು ಅಂತ. ಬಟ್ ನಿಮಗೆ ಇವಾಗ ನಾನು ಮಾಡಿ ತೋರಿಸ್ತೀನಿ. ವೀಕ್ಷಕರೇ, ನನ್ನ ಹತ್ರ ಇವಾಗ ಒಂದು 10 ರೂಪಾಯಿ ನೋಟ್ ಇದೆ. ಓಕೆ, ಇದನ್ನು ನಾನು 500 ಮಾಡಿ ತೋರಿಸ್ತೀನಿ. ಇದು ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ. ಇದನ್ನು ಹಿಂಗೆ ಪ್ರೆಸ್ ಮಾಡಿ ಹೀಗೆ ಮಾಡಿ ಹಿಂಗೆ ಮಾಡಿದರೆ 500 ರೂಪಾಯಿ ನೋಟ್ ಆಗಿರುತ್ತೆ. ತೋರಿಸ್ಲಾ? ಓಕೆ, ಇಲ್ಲ 10 ರೂಪೀಸ್ ಆಗಿದೆ, ಏನೋ ಮಿಸ್ ಆಗಿದೆ, ಒಂದು ನಿಮಿಷ. ಓಕೆ, ಹಿಂಗೆ ಪ್ರೆಸ್ ಮಾಡಿ ಚೇತನ್, ನಾನು ಬೇಕಾ ಟ್ರೈ ಮಾಡಲಾ? ಓಕೆ, ನಮ್ಮ ಕೈಲಿ ಆಗಲಿಲ್ಲ ಅಂತ ನಿಮಗೆಲ್ಲ ಗೊತ್ತಾಯಿತು. ಬಟ್ ನಮ್ಮ ಜೊತೆ ಒಬ್ರು ಇದ್ದಾರೆ, ಅವ್ರು ಟ್ರೈ ಮಾಡ್ತಾರಂತೆ. ಸರ್ ಟ್ರೈ ಮಾಡ್ತೀರಾ? ಅದು ಹಾಗಲ್ಲ, ಏನು ಮಾಡಬೇಕಂದ್ರೆ ಹಿಂಗೆ ಫೋಲ್ಡ್ ಮಾಡಬೇಕು. ಓಕೆ, ಎಷ್ಟು ಸಲ ಫೋಲ್ಡ್ ಮಾಡಿದ್ದೀನಿ? 2 ಸಲ. ಆಮೇಲೆ ಇನ್ನೊಂದು ಸಲ ಫೋಲ್ಡ್ ಮಾಡಿದಾಗ ಅದು ಆಗಿರುತ್ತೆ. ಮುಗೀತು. ತಗೊಳ್ಳಿ. ಸೊ ಇವಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ. ವಿವೇಕ್ ರಂಜಿತ್ ಅವರು ತುಂಬ ಮ್ಯಾಜಿಕ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ತುಂಬ ಕ್ಯೂರಿಯಾಸಿಟಿ ನನಗಿತ್ತು, ಹಾಗಾಗಿ ಅವ್ರಿಗೆ ಇಲ್ಲಿ ಕಳಿಸಿದ್ದೀನಿ. ಅವ್ರ ಹತ್ರ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ದಯವಿಟ್ಟು 500 ರೂಪಾಯಿ ತಗೊಂಡು ನಾನು 10 ರೂಪಾಯಿ ವಾಪಸ್ ಕೊಟ್ಬಿಡಿ ಸರ್. ನೀವೇ ಇಟ್ಕೊಳ್ಳಿ ಅದನ್ನ, ಪರವಾಗಿಲ್ಲ. ನೋಡಿದ್ರ, ಯಾವತ್ತು ಮ್ಯಾಜಿಕ್ ಹತ್ರ ದುಡ್ಡು ಕಮ್ಮಿ ಆಗಲ್ಲ. ಸೊ 500 ರೂಪಾಯಿ ಹೆಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತಲ್ಲ ದುಡ್ಡು ನೀವು. ಸರ್ ಹೆಸರು? ನನ್ನ ಹೆಸರು ವಿವೇಕ್ ರಂಜಿತ್. ಹೌದು ಸರ್, ಫಸ್ಟ್ ಪ್ರಶ್ನೆ, ಸೊ ಯಾವಾಗಿಂದ ಶುರು ಆಯಿತು ಮ್ಯಾಜಿಕ್ ಅನ್ನೋದು? ಚಿಕ್ಕ ವಯಸ್ಸಿಂದನೇ ಇತ್ತಾ ಅಥವಾ ಹೋಗ್ತಾ ಬಂದಿದ್ದ ಹೇಗೆ ಅಂತ? ಮ್ಯಾಜಿಕ್ ಬಂದ್ಬಿಟ್ಟು ತುಂಬ ಸಣ್ಣ ವಯಸ್ಸಿಂದ ನನಗೆ ಆಸಕ್ತಿ ಇತ್ತು. ಓಕೆ ಓಕೆ, ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದರಿಂದ ನನಗೇನು ಇನ್ಕಮ್ ಬರುತ್ತೆ ಅದರ ನನಗೆ ಗೊತ್ತಿರಲಿಲ್ಲ. ಓಕೆ ಓಕೆ, ಜಸ್ಟ್ ಇಂಟ್ರೆಸ್ಟು, ನನಗೆ ಸುಮ್ಮನೆ ಪರ್ಫಾರ್ಮ್ ಮಾಡೋದು, ಫ್ರೆಂಡ್ಸ್ಗಳಿಗೆ ಮಾಡೋದು, ಓಕೆ ಹಾಗೆ ಹೋಗ್ತಾ ಇತ್ತು. ಓಕೆ, ಆಫ್ಟರ್ ಸರ್ಟನ್ ಟೈಮ್ ಅದು ಪ್ರೊಫೆಷನಲ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಓಕೆ. ಸರ್, ನಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮ್ಯಾಜಿಕ್ ಮಾಡೋರಿಗೆ ಏನು ಬೇಕಾದ್ರೂ ಮಾಡ್ಬೋದು ಗುರು ಅನ್ನೋ ಥರ ಇತ್ತು. ಅಂದರೆ ಏನು ಬೇಕಾದ್ರೆ ಅವ್ರಿಗೆ ಏನು ದುಡ್ಡಿಗೇನು ಸಮಸ್ಯೆ ಆಗಲ್ಲ ಆ ಥರ ಏನಿದೆ. ನೀವು ಚಿಕ್ಕರಿರ್ಬೇಕಾದ್ರೆ ಹಾಗೆ ಅಂದ್ಕೊಂಡಿದ್ರೆ ಹೆಂಗೆ ಅಂತ? ನನಗೆ ತುಂಬ ಸಣ್ಣ ವಯಸ್ಸಲ್ಲಿ ಮ್ಯಾಜಿಕ್ ಅಂದ್ರೆ ಏನಂತ ಕುತೂಹಲ ಜಾಸ್ತಿ ಆಯಿತು. ಓಕೆ, ಅದನ್ನ ನೋಡಿ ಕಂಡಿಡಿಯಕ್ಕೆ ಹೋಗ್ತಾ ನನ್ನದ್ರ ಬಗ್ಗೆ ನಾನು ರಿಸರ್ಚ್ ಮಾಡುವಾಗ ಗೊತ್ತಾಯ್ತು, ಅದರಿಂದ ಎಲ್ಲ ಮಾಡೋಕ್ಕಲ್ಲ, ಆಗಲ್ಲ, ಒಂದು ಲಿಮಿಟ್ ಇದೆ ಅಂತ ಗೊತ್ತಾಯ್ತು. ಸೊ ನೀವು ಹೇಳೋ ಥರ ನನಗೆ ಯಾವಾಗಲೂ ಅನಿಸ್ಲಿಲ್ಲ. ಬಟ್ ನೀವು ಹೇಳೋ ಥರ ತುಂಬಾ ಜನ ಥಿಂಕ್ ಮಾಡ್ತಾ ಇದ್ದಾರೆ, ಅಂದ್ರೆ ಏನು ಕಮ್ಮಿ ಬೇಕಾದ್ರೆ ಮಾಡ್ಬೋದು ಅಂತ. ಬಟ್ ಅದಕ್ಕಂತ ಒಂದು ಲಿಮಿಟ್ ಇದೆ. ಫನ್ನಿಯಾಗಿ ಯಾರು ಏನಾರು ಕೇಳಿದುಂಟಾ ಸರ್? ತುಂಬಾ ಫನ್ನಿ. ಏನ್ ಕೇಳ್ತಾರೆ ಸರ್? ಒಬ್ಬೊಮ್ಮೆ ಗೊತ್ತಿಲ್ದಿರೋ ಬಂದು ಏನು ಕೇಳ್ತಾರೆ ಸ್ಟಾರ್ಟಿಂಗ್? ಅದನ್ನ ಮಾಡಿ ಅಂತೆಲ್ಲ ಕೇಳ್ತಿರ್ತಲ್ಲ, ಏನ್ ಕೇಳ್ತಾರೆ ಸರ್? ತುಂಬಾ ಬರೋ ಪ್ರಶ್ನೆ ಏನಂದ್ರೆ,
ಯಾರೋ ಒಬ್ರು ಅವರು ಅದು ಇಟ್ಸ್ ನಾಟ್ ಫನ್ನಿ, ಆದ್ರೂ ಯಾರೋ ಒಬ್ರು ತೀರೋಗಿದ್ದಾರೆ ಅವ್ರ ಮನೆಯಲ್ಲಿ. Okay, ಅವ್ರ ಹತ್ರ ಮಾತಾಡ್ಬೇಕು, ಓಕೆ ಅವ್ರನ್ನ ಕರೆಸಿ ನಾನು ಮಾತಾಡ್ತೀನಿ, ತುಂಬಾ ನಾನು ಅವ್ರನ್ನ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ಒಂಥರ ಬೇಜಾರಾದ್ರೂ ಕೂಡ ಒಂಥರ ಫನ್ನಿ ಆಗಿರುತ್ತೆ. ಓಕೆ ಓಕೆ, ಸಮಾಧಾನ ಮಾಡಕ್ಕೂ ಆಗಲ್ಲ, ನನ್ ಕೈಲಿ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಹೌದು. ಸೊ ಇವಾಗ ನೀವೇನೋ ಒಂದು ಮ್ಯಾಜಿಕ್ ಮಾಡಿ ಸ್ಟೇಜ್ ಇಂದ ಇಳಿಬೇಕಾರೆ ಸರ್, ಕೆಲವರು ಕ್ಯೂರಿಯಾಸಿಟಿನ ನೋಡ್ತಾ ಇರ್ತಾರೆ ನಿಮ್ಮನ್ನ ಹಿಂಗೇನೆ. ಸೊ ಅವ್ರ ಮನಸ್ಸಲ್ಲಿ ಏನ್ ಭಾವನೆ ಬರುತ್ತೆ, ಏನ್ ಮೂಲಕ ನೋಡ್ತಾ ಇರ್ತಾರೆ ಹೆಂಗೆ ಅಂತ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಏನಂದ್ರೆ ಏನ್ ಮಾಡ್ಬಿಡ್ತಾನೆ ಇವನು ಓಕೆ ಅಂತ ಇರ್ಬೋದು. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಓಕೆ ಇವಾಗ ಕೆಲವೊಬ್ರು ಏನ್ ಮಾಡ್ಬಿಡ್ತಾನೆ ಅಂತ ಇರ್ಬೋದು, ಅಥವಾ ಇಷ್ಟೆಲ್ಲ ಹೇಳ್ತಿದ್ದಾನಲ್ಲ ಕರೆಕ್ಟಾಗಿ ಮಾಡ್ತಾನ ಅಂತ, ಏನಾದ್ರು ತಪ್ಪು ಮಾಡ್ತಾನೆ ಕಂಡಿಡಿದು ಬಿಡ್ಬೇಕಂತ ಇರ್ಬೋದು, ಓಕೆ ಓಕೆ ಅಥವಾ ಎಂಜಾಯ್ ಮಾಡ್ಬೇಕು ಅಂತ ಇರ್ಬೋದು. ಇಷ್ಟರಲ್ಲಿ ಬೇರೆ ಯಾವ್ದು ಇರಲ್ಲ, ಇದೇ ಇರಬೇಕು, ಬೇರೆ ಯಾವ್ದು ಇರಲ್ಲ. ಎಂಜಾಯ್ ಮಾಡ್ಬೇಕಂತ ಇರೋದು ತುಂಬಾ ಜಾಸ್ತಿ ಜನ ಇರ್ತಾರೆ ಅಂತ ಅನ್ಬೋದು. ಸೊ ನಿಮ್ಗೆ ಇವಾಗ ಏನೇ ಒಂದು ಸಿನಿಮಾ ಆಕ್ಟರ್ ಆಗ್ಬೇಕಂತ ಹೇಳಿದ್ರು ಕೂಡ, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ಬೇಕಾದ್ರೂ ಕೂಡ, ಡೈರೆಕ್ಟರ್ ಆಗ್ಬೇಕಾದ್ರೂ ಒಂದು ಸ್ಫೂರ್ತಿದಾಯಕವಾದ ಒಂದು ಘಟನೆ ನಡೆದಿರುತ್ತೆ. ಇವಾಗ ನಾವು ಯಾವ್ದೋ ಒಂದು ಸಿನಿಮಾ ನೋಡಿ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಳ್ತೀವಿ. ಸೊ ನೀವು ಏನ್ ಇನ್ಸಿಡೆಂಟ್ ನೋಡಿ ನಾನು ಮ್ಯೂಸಿಷಿಯನ್ ಆಗ್ಬೇಕು ಅಥವಾ ಮ್ಯಾಜಿಕ್ ಮಾಡ್ಬೇಕಂತ ಯಾವ ತರ ನಿಮ್ಗೆ ಏನ್ ಇನ್ಸಿಡೆಂಟ್? ತುಂಬಾ ಸಣ್ಣ ವಯಸ್ಸಲ್ಲೇ ನಾನು ನಿಮ್ಗೆ ಹೇಳ್ದಂಗೆ ಸುಮ್ಮನೆ ಮ್ಯಾಜಿಕ್ ಸುಮ್ಮನೆ ಫ್ರೆಂಡ್ಸ್ಗೆ ಮಾಡ್ತಾ ಇದ್ದೆ. ಅವಾಗ ಮ್ಯೂಸಿಷಿಯನ್ ಆಗ್ಬೇಕಂತ ಏನು ಇಂಟ್ರೆಸ್ಟ್ ಇರಲಿಲ್ಲ. ಆಫ್ಟರ್ ಸರ್ಟನ್ ಟೈಮ್ ಡೇವಿಡ್ ಬ್ರೈನ್ ಅಂತ ಒಂದು ಮ್ಯೂಸಿಷಿಯನ್ ಒಬ್ರು AX ನಲ್ಲಿ ಒಂದು ಪ್ರೋಗ್ರಾಮ್ ಬಂತು. ಅದು ನೋಡಿದಾಗ ತುಂಬಾನೇ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅದೇನದು ಅದಕ್ಕೆ ಮುಂಚೆನೂ ಮಾಡ್ತಾ ಇದ್ದೆ, ಸಣ್ಣ ಸಣ್ಣ ಮ್ಯಾಜಿಕ್ ಮಾಡ್ತಾ ಇದ್ದೆ. ಅವಾಗ ಅವನೇನ್ ಮಾಡ್ತಿದ್ದಾನೆ, ಅದು ಚೆನ್ನಾಗಿದೆ ಅಲ್ವಾ, ಆತರ ನಾವು ಮಾಡ್ಬೇಕು ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಬಂದು ಅವಾಗ ತುಂಬಾ ಜಾಸ್ತಿ ರಿಸರ್ಚ್ ಮಾಡ್ತಾ ಇದ್ದೆ ಅದ್ರ ಬಗ್ಗೆ. ಅವಾಗ ಆಮೇಲೆ ಆಫ್ಟರ್ ವೆರಿ ಲಾಂಗ್ ಟೈಮ್, ಅವ್ರು ನೋಡಿದ ತಕ್ಷಣ ಆಗ್ಲಿಲ್ಲ ಅದು, ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಬಂದ್ಬಿಟ್ಟು ಮ್ಯಾಜಿಷಿಯನ್ ಆಗ್ಬೇಕು ಅಂತ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೆ. ಓಕೆ ಓಕೆ, ಅಂದ್ರೆ ಯಾವ್ದು ಚಿಕ್ಕ ವಯಸ್ಸಲ್ಲಿ ಮಾಡಿದಂತ ಒಂದು ಯಾವ್ದು, ಎಷ್ಟನೇ ವಯಸ್ಸಿಗೆ ಶುರು ಮಾಡಿದ್ರಿ ಸರ್ ನೀವು ಮ್ಯಾಜಿಕ್ ಅನ್ನೋದು? ಎಷ್ಟನೇ ವಯಸ್ಸಿಗೆ ಸುಮ್ನೆ ಮಾಡಿದ್ದ ಅಥವಾ ಪ್ರೊಫೆಷನಲ್ ಆಗಿ ತಗೊಂಡಿದ್ದ? ಒಂದ್ ಮನ್ಸಲ್ಲಿ ಮೂಡಿ ಒಂದು ಏನೋ ಒಂದು ಚಿಕ್ಕದಾಗ ಒಂದು ಟ್ರೈ ಮಾಡಿದ್ದು. ನಾನು ಫಸ್ಟ್ ಶೋ ಮಾಡಿದ್ದು ನಾನು 8ನೇ ಕ್ಲಾಸ್ ಓದುವಾಗ. ಓಕೆ ಓಕೆ, ಹಾ ಹಾ, ನಾ ಸ್ಕೂಲಲ್ಲಿ ಮಾಡಿದ್ದು. ಹೇಗಿತ್ತು ಅವಾಗ ಮನ್ಸೊಳಗಡೆ? ನನಗೆ ತುಂಬಾ ಸ್ಟೇಜ್ ಫಿಯರ್ ಜಾಸ್ತಿ ನನಗೆ, ಇವಾಗ್ಲೂ ಸಹ ಅಷ್ಟೇ, ಅವಾಗ ತುಂಬಾನೇ ಜಾಸ್ತಿ ಇತ್ತು. ಸೊ ಸ್ಟೇಜ್ ಅಲ್ಲಿ ಹತ್ತಿ ಅದೆಲ್ಲ ಮಾಡುವಾಗ ಎಲ್ಲ ಫ್ಲಾಪ್ ಆಗಿ ಏನೋ ನಾವೇ ಎಲ್ಲ ಕಂಡುಹಿಡಿಯೋದಲ್ವಾ ಅವಾಗ, ಏನಿರೋದಿಲ್ಲ, ಎಲ್ಲ ನಾವೇ ಕಂಡುಹಿಡಿಯೋದು, ಏನೋ ಒಂದು ಮಾಡೋದು, ಎಲ್ಲ ಫ್ಲಾಪ್ ಆಗಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಚೆನ್ನಾಗಿ ಮಾಡ್ತಾನೆ, ನಮ್ಗೆ ಅಷ್ಟು ಬರೋದಿಲ್ಲ ಆ ಟೈಮಲ್ಲಿ. ಅವ್ನು ತುಂಬಾ ಚೆನ್ನಾಗಿ ಮಾಡ್ದ, ನನಗೆ ಅಷ್ಟು ಸರಿಯಾಗಿ ಬರಲಿಲ್ಲ. ಬಟ್ ಸ್ಟಿಲ್ ಏನೋ ಒಂದು ಹಾಗೆ ಏನೋ ಮುಗಿಸ್ಕೊಂಡು ಹಂಗೆ ಓಡ್ತಾ ಇತ್ತು. ಓಕೆ ಓಕೆ. ಸೊ ನಮ್ಮ ಕಡೆ ಎಲ್ಲ ಒಂದು ಮಾತಾಡ್ತಾರೆ, ಮ್ಯಾಜಿಕ್ ಮಾಡೋರಿಗೆ ಲವ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಬ್ರೋ, ಅವ್ರು ಮ್ಯಾಜಿಕ್ ಮಾಡಿ ಬಿಡಿಸ್ಕೊಬಿಡ್ತಾರೆ. ಅದಕ್ಕಾದ ಏನಾದ್ರು ಯಾವ್ದಾರು ಒಂದು ಮ್ಯಾಜಿಕ್ ಇದೆಯಾ ಸರ್? ಜನಗಳಿಗೆ ತುಂಬಾ ಕ್ಯೂರಿಯಾಸಿಟಿ ಇವಾಗ, ನಾನು ಹುಡುಗಿನ ಬೀಳ್ಸ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಯಾವ್ದೋ ಒಂದು ಮ್ಯಾಜಿಕ್ ಬೇಕು, ಆತರ ಏನಾದ್ರು ಮ್ಯಾಜಿಕ್ ಇದೆಯಾ? ಇವತ್ತರೆಗೂ ಕಲ್ತಿಲ್ಲ, ಇನ್ಮೇಲೆ ಕಲಿಬೇಕು. ಓಕೆ, ಇವತ್ತರೆಗೂ ಅದಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ಓಕೆ, ಪ್ರೀತಿ ಗೆಲ್ಬೇಕು ಅಂತ. ಓಕೆ, ಇವತ್ತರೆಗೂ ಗೆದ್ದಿಲ್ಲ, ಇನ್ಮೇಲೆ ನೋಡ್ಬೇಕು. ಆತರದ್ದು ಏನಾದ್ರು ಟ್ರೈ ಮ್ಯಾಜಿಕ್ ಇಂಥದ್ದೇ ಮಾಡಿದ್ದು ಆತರ ಏನಾರು ಇದೆಯಾ ಸರ್? ಫ್ಲವರ್ ಬರ್ಸೋದು ಅಥವಾ ಹೃದಯ ಕಿತ್ತು ಹೊರ ಬರುವಂತದ್ದು, ಆತರ ಏನಾರು ಟ್ರೈ ಮಾಡಿದೀರಾ? ಫ್ಲವರ್ ಬರ್ಸೋದೆಲ್ಲ ಮಾಡ್ಬೋದು, ಅದ್ರನ್ನ ಹೆಂಗ್ ಬೀಳ್ತಾರೆ ಹುಡುಗಿರು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಇವತ್ತವರೆಗೂ ಆತರ ಒಂದು ಇನ್ಸಿಡೆಂಟ್ ಇವತ್ತವರೆಗೂ ನಡೆದಿಲ್ಲ ನನ್ನ ಲೈಫ್ ಅಲ್ಲಿ. ಆತರ ನನಗೆ ತಿಳಿದ ಮಟ್ಟಿಗೆ ತುಂಬಾ ಡೌಟ್ ಇದೆ. ನನ್ನ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ ಮ್ಯೂಜಿಷಿಯನ್ ಅಂತ ಅವ್ರಿಗೆ ಫ್ರೆಂಡ್ ಆಗಿದ್ದಾರೆ. ನನ್ನ ಫ್ರೆಂಡ್ಸ್ಗೆ ಸಿಕ್ಕಿದ್ದಾರೆ ಹುಡುಗಿರು, ನನ್ನ ಫ್ರೆಂಡ್ ಒಬ್ಬ ಮ್ಯೂಜಿಷಿಯನ್ ಇದ್ದಾನೆ ಬಾ ತೋರಿಸ್ತೀನಿ ಅಂತ ಅವ್ರ ಕರ್ಮನೆ ಮ್ಯಾಜಿಕ್ ತೋರಿಸಿ ಅವ್ರ ಫ್ರೆಂಡ್ ಆಗಿದ್ದಾರೆ ಇಬ್ರು, ಅವ್ರ ಪ್ರೀತಿ ಆಗಿದೆ ಅವ್ರಿಗೆ. ಬಟ್ ನನಗೆ ಆತರ ಯಾವ್ದು ಇವತ್ತವರೆಗೂ ಆಗಿಲ್ಲ. ನಮ್ಮ ಕಡೆ ಎಲ್ಲ ಒಂದು ಏನಂತ ಹೇಳಿದ್ರೆ, ಸೊ ಯಾರೊಟ್ಟಿಗೂ ಮ್ಯಾಜಿಕ್ ಮಾಡ್ತಾ ಇರ್ತಲ್ಲ ಸರ್, ಅವರು ಇಂಥರ ಒಬ್ರೊಟ್ಟಿಗೆ ಮ್ಯಾಜಿಕ್ ಮಾಡಕ್ ಆಗಲ್ಲ ಅಂದ್ರೆ ಯಾರೊಟ್ಟಿಗೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅರ್ಥ ಆಗಿಲ್ಲ. ಅಂದ್ರೆ ಇವ್ರ ಎದುರುಗಡೆ ಮ್ಯಾಜಿಕ್ ಮಾಡಕ್ ಆಗಲ್ಲ, ನಾನು ಯಾರೊಟ್ಟಿಗೆ ಬೇಕಾದ್ರೆ ಮ್ಯಾಜಿಕ್ ಮಾಡ್ಬೋದು, ಇಂಥ ಒಬ್ರು ವ್ಯಕ್ತಿ ಒಟ್ಟಿಗೆ ಮ್ಯಾಜಿಕ್ ಮಾತ್ರ ಮಾಡಕ್ ಆಗಲ್ಲ ಅಂತ. ಒಬ್ಬರು ಒಟ್ಟಿಗೆ ಮ್ಯಾಜಿಕ್ ಮಾಡಕ್ ಆಗಲ್ಲ ಅಂತಂದ್ರೆ ಅಪ್ಪ ಅಮ್ಮ ವೈಫ್. ನಾನೇ ವೈಫ್ ಅಂತ ಹೇಳೋಣ ಅಂತ ಬಂದೆ. ವೈಫ್ ಇದ್ರೆ ಮ್ಯಾಜಿಕ್ ಅಂತ ಮಾಡಕ್ ಆಗಲ್ಲ, ಕಂಡಿಡ್ಬಿಡ್ತಾರೆ ಅಂತ. ಕಂಡಿಡಿಯಲ್ಲ, ಒಪ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ. ಯಾಕಂದ್ರೆ ತಂದೆ ತಾಯಿ ನಮ್ನ ಯಾವಾಗ್ಲೂ ಚಿಕ್ಕ ಮಗು ತರ ನೋಡ್ತಾರೆ, ವೈಫ್ ನಮ್ನ ಯಾವಾಗ್ಲೂ ಅವ್ರಿಗೇನ್ ಗೊತ್ತು ಅಂತ ನೋಡ್ತಾರೆ. ಸೊ ಅವ್ರ ಹತ್ರ ನಾವು ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವ್ರನ್ನು ಮಂಗ ಮಾಡ್ಬೇಕಂದ್ರೆ ಮಾಡ್ಬೋದು, ಬಟ್ ಅವ್ರ 3 ಜನ ಹತ್ರ ಮಾಡೋದು ಸ್ವಲ್ಪ ಕಷ್ಟನೇ. ನಿಮ್ಮ ಫೇವರೇಟ್ ಅಥವಾ ಒಂದು ಜಲಕ್ ಇವಾಗ ನಮ್ಗೆ ತೋರ್ಸೋದ್ರೆ ಯಾವ ತರ ತೋರಿಸುತ್ತೆ ಸರ್? ಅರ್ಥ ಆಗಿಲ್ಲ. ಒಂದು ಜಲಕ್ ತೋರ್ಸೋದ್ರೆ ಇವಾಗ ಈ ತರ ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಅನ್ನೋದ್ರೆ ಯಾವ ತರ? ನನ್ನ ಫೇವರೇಟ್ ಮ್ಯಾಜಿಕ್, ನನ್ನ ಫೇವರೇಟ್ ಬಂದ್ಬಿಟ್ಟು ಕಾಯಿನ್ ಮ್ಯಾಜಿಕ್. ಅದು ನನ್ನ ಫೇವರೇಟ್. ಯಾಕಂದ್ರೆ ಮ್ಯಾಜಿಕ್ ಎಲ್ಲ ನನ್ನ ಫೇವರೇಟ್. ಎಲ್ಲಾ ಮ್ಯಾಜಿಕ್ ಅಲ್ಲಿ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿರೋದು ಕಾಯಿನ್ ಮ್ಯಾಜಿಕ್. ನಾವು ನೋಡ್ಬೋದಾ ಸರ್? ಶೋರ್.
ನನ್ನ ಹತ್ರ ಕೆಲವೊಂದು ಕಾಯಿನ್ಸ್ ಇದೆ. ಸರ್ ಇದು ನಿಮ್ಮ ಫೇವ್ರೇಟ್ ಅಂತ ಹೇಳಿದರೆ ಹೌದು. ನಾನು ತುಂಬ ಕ್ಯೂರಿಯಾಸಿಟಿಯನ್ನು ನೋಡ್ತಿದ್ದೀನಿ. ಯಾಕಂದರೆ ನಾನು ನೋಡಿದ್ದೀನಿ ಎದುರುಗಡೆ ಎಲ್ಲ, ಬಟ್ ಏನಂದರೆ ಸೊ ನನಗೆ ಶಾಕ್ ಕೆಲವೊಂದು ಟೈಮ್ ಏನೇನಾಗುತ್ತೆ ಏನೋ ಅನ್ನೋದು ನೋಡೋಕ್ಕೆ. ಓಕೆ ರೆಡಿ? ಓಕೆ ಫೈನ್. ಸೊ ಇಲ್ಲಿ ನನ್ನ ಹತ್ರ ಕೆಲವೊಂದು ಕಾಯಿನ್ಸ್ ಇದೆ. ಓಕೆ ಹಾಂ. ಈ ಕಾಯಿನ್ಸ್ ಎಲ್ಲ ತುಂಬ ಮ್ಯಾಜಿಕಲ್ಲು. ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈ ಕಾಯಿನ್ ಇದೆ ಅಲ್ವಾ, 1 2 3 4 ಕಾಯಿನ್ಸ್ ಇದೆ. ಓಕೆ ಇವಾಗ ಈಗ ಇಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಇವಾಗ ಈ ಒಂದು ಕಾಯಿನ್ ಮಾತ್ರ ತೊಗೊಂಡ್ಬಿಟ್ಟು ಇಟ್ಕೊಂಡು ಹಿಂಗೆ ಅಂದರೆ ಸಾಕು, ಮಯ ಆಗಿಬಿಟ್ಟು ಈ ಕಡೆ ಬಂದಿರುತ್ತೆ. ಓಕೆ ಓಕೆ ಹಾಂ ಹಾಂ ಹಾಂ. 1 2 3 ಕಾಯಿನ್ ಇರುತ್ತೆ, ಇಲ್ಲಿ ಒಂದು ಕಾಯಿನ್ ಹಾರಿರುತ್ತೆ. ಓಕೆ ಹಾಂ ಹಾಂ. ತಿರ್ಗಾ ಟ್ರೈ ಮಾಡೋಣ. ಇವಾಗ ನೀವು ಯಾವತ್ತಾದ್ರು ಮ್ಯಾಜಿಕ್ ಮಾಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಬಟ್ ಸ್ಟಾರ್ಟ್ ಮಾಡಿದಾಗ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿದ್ರಿ. ಓಕೆ ಓಕೆ, ಕೈ ತೋರಿಸಿ, 2 ಕೈ ತೋರಿಸಿ, 2 ಕೈ ತೋರಿಸಿ. ಇಲ್ಲಿ ಇಡ್ತೀನಿ, ಹಿಂಗೆ ಇರಲಿ, ಕೈ ಸ್ಟ್ರೈಟ್ ಇಟ್ಕೊಳ್ಳಿ. ಹಾಂ ಸರಿ. ಇವಾಗ ನೀವೇನು ಮಾಡ್ತೀರ ಅಂದರೆ ಈ ಕೈಯಲ್ಲಿ ಈ ಕೈನ ಹಿಂಗೆ ಕ್ಲೋಸ್ ಮಾಡಬೇಕು. ಹಾಂ ಹಾಗೆ ಹಿಂಗೆ ಹಿಂಗೆ ಚೆನ್ನಾಗಿ ಜಸ್ಟ್ ಕಪ್ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ. ಶೇಕ್ ಮಾಡ್ತಾರೆ. ನನ್ನ ಕೈಯಲ್ಲಿ ಎಷ್ಟು ಕಾಯಿನ್ ಇದೆ? ಹಾಂ ಹಿಂಗೆ ಶೇಕ್ ಮಾಡ್ತಾ ಇರಿ, ಚೆನ್ನಾಗಿ ಶೇಕ್ ಮಾಡಿ, ಶಬ್ದ ಬರಲಿ. ಇವಾಗ ನಿಮ್ಮ ಕೈಲಿ ಎಷ್ಟು ಕಾಯಿನ್ ಇತ್ತು? 3. ಇವಾಗ ಹಂಗೆ ಹಿಂಗೆ ಅಂತ ಇದ್ರೆ ಒಂದು ಕಾಯಿನ್ ಹಾರಿ ನನ್ನ ಕೈಗೆ ಬಂದಿರುತ್ತೆ. ಅಲ್ಲಿ 2 ಕಾಯಿನ್ ಇರುತ್ತೆ. ಹಂಗೆ ಓಪನ್ ಮಾಡಿ ನೋಡಿ, ನಿಮ್ಮ ಕೈಲಿ ಎಷ್ಟು ಕಾಯಿನ್ ಇರಬೇಕು? 2 ಕಾಯಿನ್ ಇದೆ. ಹಾಂ, ಆಸೆ ಈಡೇರಿಸ್ಬಿಟ್ರಲ್ಲ ಸರ್. ನಾನು ಮ್ಯಾಜಿಕ್ ಮಾಡಿದೆ. ಹಾಂ, ಸೊ ಇದು ಹಾರ್ತಾ ಇರುತ್ತೆ ಕಾಯಿನ್ಸ್ಗಳು. ಹತ್ರ ಬನ್ನಿ. ಓಕೆ ಇಲ್ಲ, ಈ ಕೈ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಇವಾಗ ಇದನ್ನ ಹಿಂಗೆ ನೋಡ್ತಾ ಇರಿ, ಹಿಂಗಂದ್ರೆ ಸಾಕು, ಇದು ಮಾಯ ಆಗಿರುತ್ತೆ. ಓಕೆ. ಈ ಕಾಯಿನ್ ನೋಡ್ತಾ ಇರಿ, ಹಿಂಗಂದ್ರೆ ಸಾಕು, ಇದು ಮಾಯ ಆಗಿರುತ್ತೆ. ಓಕೆ. ಈ ಕಾಯಿನ್ ಸಹ ಅಷ್ಟೇ, ಇದು ಮಾಯ ಆಗಿರುತ್ತೆ. ಒಂದು ತೊಗೊಂಡ್ರೆ ಇಲ್ಲಿಂದ ಬರುತ್ತೆ, ಇನ್ನೊಂದು ಇಲ್ಲಿಂದ ಬರುತ್ತೆ, ಇನ್ನೊಂದು ಇಲ್ಲಿಂದ ಬರುತ್ತೆ. ಓಕೆ. ಇನ್ನೊಂದು ಕಾಯಿನು ಇಲ್ಲಿ ತೊಗೊಂಡು ಬಂದ್ಬಿಟ್ಟು ಹಿಂಗೆ ಇಲ್ಲೋಯ್ತು. ನಿಮ್ಮ ಕೈ ತಿರುಗಿಸಿ, ವಾಚ್ ಕಡೆ ಇರುತ್ತೆ. ಮಸ್ತ್ ಸರ್. ಇಲ್ಲಿ ಬಂದಿದೆ ಸರ್, ನಿಜವಾಗ್ಲೂ ಶಾಕ್ ಆಯ್ತು ಸರ್ ನನಗೆ. ತುಂಬ ಚೆನ್ನಾಗಿ ಬಂದಿದೆ ಮ್ಯಾಜಿಕ್, ಸಖತ್ತಾಗಿತ್ತು ಸರ್, ಸೂಪರ್. ಸೊ ಇದು ಕಾಯಿನ್ಸ್ ಅಲ್ಲಿ ಮಾಡೋದು ತುಂಬ ಇದೆ ಇದರಲ್ಲಿ ಕಾಯಿನ್ಸ್ ತುಂಬ ಇದೆ. ಓಕೆ. ಒಂದು ಸಣ್ಣ ಕೈ ಚಲಕ ರೀಸೆಂಟಾಗಿ ಮಾಡ್ತಾ ಇರೋದು. ಓಕೆ ಓಕೆ ಹಾಂ ಹಾಂ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪರ್ಸ್ನಲ್ ಆಗಿ ತುಂಬ ಶಾಕ್ ಆಯಿತು. ಫಸ್ಟ್ ಆಫ್ ಆಲ್ ಅದು ವಾಚ್ ಕೆಳಗಡೆ ನನ್ನ ಕಾಯಿನ್ ತಿದ್ದಾಗ ನಿಜವಾಗ್ಲೂ ಶಾಕ್ ಆಯಿತು ಸರ್. ತುಂಬ ಚೆನ್ನಾಗಿ ಮಾಡಿದ್ರಿ, ನನ್ನೊಟ್ಟಿಗೆ ಕೂಡ ಮಾಡಿಸಿದ್ರಿ. ಸೊ ಆಡಿಯನ್ಸ್, ನಾನೇನು ಸುಳ್ಳು ಹೇಳಲಿಲ್ಲ, ನನಗೂ ಮ್ಯಾಜಿಕ್ ಮಾಡೋಕ್ಕೆ ಬರುತ್ತೆ. ನೆಕ್ಸ್ಟ್ ಟೈಮಿಂದ ನಾನು ಟ್ರೈ ಮಾಡ್ತೀನಿ ಸರ್. ಸರ್, ಪ್ರತಿ ಸಲ ನಾವು ಒಬ್ಬರು ಗೆಸ್ಟನ್ನು ಕರೆಸಿದಾಗ ಜನಗಳಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅವ್ರ ಜರ್ನಿ ಬಗ್ಗೆ ಕೇಳೋದಕ್ಕೆ. ಸೊ ಎಲ್ಲಿಂದ ಎಲ್ಲಿ ತನಕ ಹೋಗಿ ಎಲ್ಲಿ ತನಕ ಬಂದಿದೆ ಜರ್ನಿ ಅಂತ, ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲೆಲ್ಲ ಹೋಗಿದ್ರಿ, ನೀವು ಹೇಳಿದ್ರಿ US-ಗೆಲ್ಲ ಹೋಗಿದ್ರಿ ಅನ್ನೋ ಥರ ಒಂದು ಗೊತ್ತಾಯಿತು. ಸೊ ಹೆಂಗಿತ್ತು ಆ ಜರ್ನಿ ಎಲ್ಲ ಹೇಳಿದಾರೆ? ಆ್ಯಕ್ಚುಲಿ ತುಂಬ ಮೆಜಿಷಿಯನ್ಸ್ಗೆ ಹತ್ರ ನಾವು ಮಾತಾಡುವಾಗ ಆಕ್ಸಿಡೆಂಟಲ್ಲಾಗಿ ಮೆಜಿಷಿಯನ್ ಆದದ್ದು ಹೇಳ್ತಾರೆ. ಓಕೆ ಓಕೆ ಹಾಂ ಹಾಂ. ನೀವು ನೋಡಿದಿರ ಗೊತ್ತಿಲ್ಲ, ತುಂಬ ಜಾದೂಗಾರರ ಜೊತೆ ಮಾತಾಡುವಾಗಲೂ, ತುಂಬ ಸಿಂಗರ್ಗಳ ಜೊತೆ, ಫಿಲ್ಮ್ ಆ್ಯಕ್ಟರ್ಗಳು ಕೆಲವೊಬ್ರು ಹಂಗೆ ಹೇಳೋದು ಕೇಳಿದ್ದೀನಿ. ಬಟ್ ನನ್ನ ಲೈಫಲ್ಲಿ ನಾನು ಜಾದೂಗಾರ ಆಗಬೇಕನ್ನೋದು ನಾನೇ ಡಿಸೈಡ್ ಮಾಡಿದ್ದು, ತುಂಬ ಸಣ್ಣ ವಯಸ್ಸಲ್ಲಿ ಡಿಸೈಡ್ ಮಾಡಿದ್ದು. ಇಷ್ಟರ ಮಟ್ಟಿಗೆ ಹೋಗ್ತೀನಿ ಅನ್ನೋದು ನಾನು ಡಿಸೈಡ್ ಆಗಿರಲಿಲ್ಲ, ಬಟ್ ಒಳ್ಳೆ ಜಾದೂಗಾರ ಆಗಲೇಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿ ತುಂಬ ಸಣ್ಣ ವಯಸ್ಸಿರುವಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ಸೊ ನಾನು ಬಂದ್ಬಿಟ್ಟು 2006ರಲ್ಲಿ ಡಿಸೈಡ್ ಮಾಡಿದೆ. ಓಕೆ, ಆಗಬೇಕು, ಜಾದೂಗಾರ ಆಗಲೇಬೇಕು ಅಂತ. ಅದಕ್ಕೆ ಮುಂಚೆವರೆಗೂ ಮ್ಯಾಜಿಕ್ ಮಾಡ್ತಾ ಇದ್ದೆ, ಬಟ್ ಇಂಟ್ರೆಸ್ಟ್ ಇತ್ತು. ಅದೊಂದು ದುಡಿಮೆ ಇದೆಯಾ ಏನೋ ಗೊತ್ತಿರಲಿಲ್ಲ ನನಗೆ. 2006ರಲ್ಲಿ ಇದೆ ದಿಸ್ ಇಸ್ ಗೋನ್ ಬಿ ಮೈ ಪ್ರೊಫೆಷನ್ ಅಂತ ಡಿಸೈಡ್ ಮಾಡಿಬಿಟ್ಟೆ. ಬಟ್ ಅವಾಗ ನನಗೆ ಏನೂ ಗೊತ್ತಿರಲಿಲ್ಲ ಮ್ಯಾಜಿಕಲ್ಲಿ. ಸೊ ಅವಾಗ ಜಿಮ್ಮಲ್ಲಿ ಟ್ರೈನರ್ ಆಗಿದ್ದೆ ನಾನು. ಓಕೆ ಓಕೆ ಹಾಂ ಹಾಂ. ಗೋಲ್ಡ್ ಜಿಮ್ಮಲ್ಲಿ ನಾನು ಟ್ರೈನರ್ ಆಗಿದ್ದೆ, ಸರ್ಟಿಫೈಡ್ ಟ್ರೈನರು. ಓಕೆ ಓಕೆ ಹಾಂ. ಅವಾಗ ಅಫ್ಕೋರ್ಸ್ ಇವಾಗ ಥರ ಇಲ್ಲ, ಅವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ನಾನು. ಸೊ 2007, 8, 9 ಆ ಟೈಮಲ್ಲೆಲ್ಲ ಸ್ವಲ್ಪ ಜಿಮ್ಮಲ್ಲಿ ಇದ್ದೆ. ಜಿಮ್ಮಲ್ಲಿ ಇರುವಾಗ ಹಂಗೆ ಮ್ಯಾಜಿಕ್ಕು ಮಾಡ್ತಾ ಇದ್ದೆ, ಸಣ್ಣ ಮ್ಯಾಜಿಕ್ಲು ಮಾಡ್ತಿದ್ದೆ. ಆಫ್ಟರ್ ಸರ್ಟನ್ ಟೈಮ್ ನನಗೆ ಕೆಲವೊಂದು ಸೋರ್ಸ್ಗಳು ಸಿಕ್ತು, ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಹೆಂಗೆ ಒಳ್ಳೆ ಜಾದೂಗಾರನಾಗೋದು ಅಂತ ಗೊತ್ತಾಯಿತು. ಅದನ್ನ ಇಟ್ಕೊಂಡ್ರೆ 2010 ತುಂಬ ಸ್ಟ್ರಾಂಗ್ ಆದೆ. ಓಕೆ ಓಕೆ ಹಾಂ. 2015ವರೆಗೂ ಐ ಬಿಕೇಮ್ ವೆರಿ ಸ್ಟ್ರಾಂಗ್. ಅದಾದ ನಂತರ 15ಅಲ್ಲಿ US ಹೋದೆ. ಓಕೆ. US-ಗೆ ಅಪ್ಲೈ ಮಾಡಿದೆ. ಓಕೆ. ಎಲ್ಲಿ ಕೆಲಸ ಏನು ಅಂತ? ಕಾರ್ನಿವಲ್ ಕ್ರೂಸ್ ಲೈನ್ಸ್ ಅಂತ ಒಂದು ಕಂಪನಿ ಇದೆ. ಓಕೆ ಓಕೆ ಹಾಂ. ಅದು ಬಂದ್ಬಿಟ್ಟು ಒಂದು ಶಿಪ್. ಓಕೆ. ಆ ಶಿಪ್ಪಲ್ಲಿ ಕ್ರೂಸ್ ಶಿಪ್ ಗೊತ್ತು. ಅಲ್ಲಿ ಬಂದ್ಬಿಟ್ಟು 4,000 to 6,000 ಜನ
ಪ್ಯಾಸೆಂಜರ್ಸ್ಗಳು ಟ್ರಾವೆಲ್ ಮಾಡ್ತಾರೆ. ಹೌದು ಹೌದು. ಅಮೆರಿಕಾದಿಂದ ಮೆಕ್ಸಿಕೋಗೆ, ಕೆನಡಾಗೆ, ಕೆರಿಬಿಯನ್ ಐಲ್ಯಾಂಡ್ಸ್ಗೆ, ಓಕೆ ಹಾಂ ಬಹಾಮಾಸ್ ಇಲ್ಲೆಲ್ಲ ಟ್ರಾವೆಲ್ ಮಾಡ್ತಾರೆ. ಆ ಟ್ರಾವೆಲ್ ಮಾಡೋ ಜರ್ನಿಯಲ್ಲಿ ಶಿಪ್ಪಲ್ಲಿ ಇರುವಾಗ ಅವರಿಗೆ ನಾನು ಜಾದು ತೋರಿಸೋದು. ಓಕೆ ಓಕೆ ಹಾಂ ಆ ಥರ ನಾನು ಮ್ಯಾಜಿಕ್ ಮಾಡ್ತಾ ಇದ್ದೆ. ಅದು 7 ವರ್ಷ ಅಲ್ಲಿ ಇದ್ದೆ. ಪ್ಯಾಂಡಮಿಕ್ ಟೈಮಲ್ಲಿ ಅಲ್ಲೇ ಇದ್ದೆ. ಆದರೆ ಅಲ್ಲಿ ಎಲ್ಲ ಇತ್ತು ನನಗೆ. ಕಾಲರ್ಲೆಸ್ ಇಲ್ಲೆಲ್ಲ ಡರ್ಟ್ ಎಲ್ಲ ಏನು ವೆರಿ ಹ್ಯಾಪಿ ಲೈಫ್. ಓಕೆ ಓಕೆ ನೋಡ್ ಎವ್ರಿಥಿಂಗ್ ವಾಸ್ ಗುಡ್. ಎಲ್ಲ ಚೆನ್ನಾಗಿತ್ತು. ಓಕೆ ಬಟ್ ಏನೋ ಮಿಸ್ ಆಗ್ತಾ ಇತ್ತು. ಓಕೆ ಏನಂತ ಗೊತ್ತೇ ಆಗಿಲ್ಲ. ಆಮೇಲೆ ಗೊತ್ತಾಯ್ತು, ಓಕೆ ನಮ್ಮ ಜನರಿಗೆ ಮಾಡಿದ್ರೆ ಇಲ್ಲಿ ಬಂದು ಮಾಡ್ತಾ ಇದ್ದೀನಿ ಅನ್ನೋದು ಮಿಸ್ ಆಯಿತು ಅಂತ ಗೊತ್ತಾಯ್ತು. ಓಕೆ 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 ಸರಿ, ದುಡ್ಡುಗೋಸ್ಕರ ಅಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಓಕೆ. ಓಕೆ ಬಟ್ ಇದು ಚೆನ್ನಾಗಿ ದುಡ್ಡು ಒಂದಷ್ಟು ಬರ್ತಾ ಇತ್ತು. ಇಲ್ಲೂ ಅಷ್ಟು ದುಡ್ಡು ಮಾಡ್ಬೋದು, ಓಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೂ ಅಲ್ಲಿ ಇನ್ನೂ ಈಸಿ ಲೈಫ್, ವೆರಿ ಈಸಿ ಲೈಫ್. ಎದ್ದೆ ಅಲ್ಲಿ ಓದಿ ಪರ್ಫಾರ್ಮ್ ಮಾಡಿ ಬರೋದು ಅಷ್ಟೇ. ಬಟ್ ಇಲ್ಲಿ ಮಾಡುವಾಗ ಪ್ಯಾರೆಂಟ್ಸ್ನ ಮಿಸ್ ಮಾಡೋದು ಅದೆಲ್ಲ ಇತ್ತು. ಓಕೆ ಸೊ ಆ ಕೆಲಸ ಬಿಟ್ಬಿಟ್ಟು ನಮ್ಮ ಜನಕ್ಕೆ ಮಾಡೋಣ ಅಂತ ಇವಾಗ ಬಂದು 1.5 ವರ್ಷ ಆಯಿತು. ಓಕೆ ಇವಾಗ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಓಕೆ 1.5 ವರ್ಷದಿಂದ ಏನು ಮಾಡ್ತಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಓಕೆ ಎಷ್ಟು ದೇಶ ಸುತ್ತಿದೆ ಸರ್ ಆಲ್ಮೋಸ್ಟ್? ಶಿಪ್ಪಲ್ಲಿ ಶಿಪ್ಪಲ್ಲಿ ಓಡಾಡಿದ್ರಿಂದ ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿ ದೇಶಗಳಿಗೆ ಓಡಾಡಿದ್ದೀನಿ. ಆದರೆ ಶಿಪ್ಪಲ್ಲಿ. ಓಕೆ ಅಂದರೆ ನಾನು ಆ ಲ್ಯಾಂಡಿಗೆ ಹೋಗ್ಬಿಟ್ಟು ಒಳಗಡೆ ಎಲ್ಲ ಸುತ್ತಿದ್ದೀನಿ ಅಂತ ಹೇಳ್ತಿಲ್ಲ. ಶಿಪ್ ಹೋಗಲ್ಲಿ ನಿಲ್ಲುತ್ತೆ, ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಸುತ್ತಾಡೋದು, ತಿರ್ಗಾ ಬಂದ್ಬಿಡೋದು. ಆ ಥರ 20ಕ್ಕಿಂತ ಜಾಸ್ತಿ ಹೋಗಿದ್ದೀನಿ. ನನಗೆ ಲೆಕ್ಕ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಒಂದು 25ರಿಂದ 30 ಹೋಗಿರ್ತೀನಿ ಅಂತ ಅನ್ಕೋತೀನಿ ನಾನು. ಸೊ ತುಂಬ ಲಾಂಗ್ ಜರ್ನಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ನನ್ನದೊಂದು ಇವಾಗ ಪ್ರಶ್ನೆ ಅಂದರೆ, ಇವಾಗ ಚಿಕ್ಕ ವಯಸ್ಸಲ್ಲಿ ನೀವು ಡಿಸೈಡ್ ಮಾಡಿರ್ತೀರ ಸರ್ ನಮ್ಮ ಜಾತಕ, ಅವು ಮನೆ ರೆಸ್ಪಾನ್ಸ್ ಹೆಂಗಿತ್ತು ಮನೇಲಿ? ನಕ್ರ ಅಥವಾ ನಮ್ಮ ಕಡೆ ನಾನು ಏನಾದ್ರು ಹೇಳಿದ್ರೆ ಇವನು ಆಗ್ಬಿಡ್ತಾರೆ ಅನ್ನೋ ಥರ ಮಾತುಗಳು ಹಂಗೇನಾರ ಬಂದಿತ್ತಾ ಏನು ಅಂತ? ಕೋರ್ಸ್ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಆ ಪ್ರೀತಿಯಿಂದ ಅಗೇನ್ಸ್ಟ್ ಆದರು ಅಷ್ಟೇ. ಓಕೆ ಅಫ್ಕೋರ್ಸ್ ಇವಾಗ ನಾನೇ ಅವ್ರ ಜಾಗದಲ್ಲಿದ್ದರೆ ಅಗೇನ್ಸ್ಟ್ ಆಗಲೇಬೇಕು. ಯಾಕಂದರೆ ಇದರಲ್ಲಿ ಏನು ದುಡಿಮೆ ಇದೆ. ಯಾಕಂದರೆ ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಓಕೆ ಓಕೆ ಅವರು ಬಂದ್ಬಿಟ್ಟು ತುಂಬ ಒಳ್ಳೆ ಪೊಸಿಷನಲ್ಲಿ ಇದ್ದರು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅಂದಮೇಲೆ ನನಗೂ ಸ್ವಲ್ಪ ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ಇರಬೇಕಂತ ಅವ್ರಿಗೆ ಆಸೆ ಇದ್ದಿರಬೇಕಲ್ವಾ. ನಾನು ಓದಿದ್ದು ಏನೋ ಒಂದು, ಅದಾದಮೇಲೆ ಜಾದೂಗಾರ ಆಗ್ತೀನಿ ಅಂದಿದ ತಕ್ಷಣ ಅವ್ರು ಫುಲ್ ಕನ್ಫ್ಯೂಷನ್ ಆಗಿಬಿಟ್ರು. ಏನಿದು ಪ್ಯಾಷನ್ ಆಗಿ ಮ್ಯಾಜಿಕ್ ಜಿಮ್ ಮಾಡ್ತಿದ್ದೆ, ಸುಮ್ಮನೆ ಪ್ಯಾಷನ್ ಆಗಿ ಮಾಡ್ತಿದ್ದೆ, ಅದು ಓಕೆ ಅವರಿಗೆ. ಬಟ್ ಫುಲ್ ಟೈಮ್ ಏನು ಇಂಜಿನಿಯರ್ ಏನಾರು ಆಗ್ಬೇಕಂತ ಅವ್ರಿಗೆ ಆಸೆ ಇದ್ದಿರುತ್ತೆ. ಏನಿಲ್ಲ ಅನ್ನುವಾಗ ಖಂಡಿತ ಅವ್ರಿಗೆ ಕೋಪ ಬಂತು. ತುಂಬಾ ಜಾಸ್ತಿ ಕೋಪ ಆಯಿತು ಅವ್ರಿಗೆ. ಬಟ್ ನನಗೆ ಪ್ಯಾಷನ್ ತುಂಬ ಜೋರದಾಗಿದ್ದರಿಂದ ಅದನ್ನು ಎದುರಿಸ್ಕೊಂಡು ಬಂದಿದ್ದೀನಿ. ಇವಾಗ ತುಂಬ ಹ್ಯಾಪಿಯಾಗಿದ್ದಾರೆ. ಇವಾಗ ನಾನು ಓದಿದ್ದಕ್ಕೆ ನಾನು ಮಾಡಿದ್ದಕ್ಕಿಂತ ಇವಾಗ ಇದರಲ್ಲಿ ಚೆನ್ನಾಗೇ ಮಾಡಿದ್ದೀನಿ. ಸರ್ ಫಾರಿನ್ಸ್ ಎಲ್ಲ ಜಾದು ಮಾಡ್ಕೊಂಡು ಬಂದಿದ್ದೀರಾ. ಸೊ ಇವಾಗ ಇಂಡಿಯಾಗೆ ಬಂದಿರಾ, ಏನು ವ್ಯತ್ಯಾಸ ಇದೆ ಅಲ್ಲಿಂದ ಅಲ್ಲಿಗೂ ಇಲ್ಲಿಗೂ ಅಂತ? ಹ್ಯೂಜ್ ಡಿಫ್ರೆನ್ಸ್. ಹೇಗೆ ನೋಡ್ತಾರೆ? ಕಲ್ಚರಲ್ ಡಿಫ್ರೆನ್ಸ್ ಜಾಸ್ತಿ ಇದೆ ಅಲ್ವಾ? ಓಕೆ ಜಾದುನ ಹೆಂಗೆ ನೋಡ್ತಾರೆ ಅಲ್ಲಿ, ಜಾದು ಮಾಡೋವಂಥದ್ದನ್ನ, ಅಥವಾ ಇಲ್ಲಿ ಹೆಂಗೆ ನೋಡ್ತಾರೆ? ಅಲ್ಲಿ ಒಬ್ಬ ಮೆಜಿಷಿಯನ್ನ ಬಂದ್ಬಿಟ್ಟು ತುಂಬ ಟ್ಯಾಲೆಂಟೆಡ್ ಆಗಿ ನೋಡ್ತಾರೆ. ಇಲ್ಲಿ ಒಬ್ಬ ಮೆಜಿಷಿಯನ್ ಬಂದು ಚೀಟರ್ ಆಗಿ ನೋಡ್ತಾರೆ. ಓಕೆ ಓಕೆ ಯಾಕಂದ್ರೆ ಇವಾಗ ಒಂದು ನಟ, ಒಂದು ಆಕ್ಟರ್ನ ಹೆಂಗ್ ನೋಡ್ತೀರಿ ನಾವು, ಒಂದು ಆಕ್ಟರ್ ಆಗಿ ನೋಡ್ತೀರಿ. ಅವನು ಅವ್ನು ಚೀಟ್ ಮಾಡ್ಬಿಟ್ಟ ಅಂತ ನೋಡಲ್ಲ ಅಲ್ವಾ. ಅವನು ಚಿತ್ರದಲ್ಲಿ ಆಕ್ಟ್ ಮಾಡ್ತಿದ್ದಾನೆ, ಅದೇ ಆಕ್ಟಿಂಗ್ ನಾವು ಮಾಡ್ತಿರೋದು. ಒಂದು ಜಾದೂಗಾರ ಅಂದ್ರೆ ಇವಾಗ ಒಂದು ಕಾಯಿನ್ ತೆಗೆದು ಇಲ್ಲಿ ಇಡ್ತೀನಿ, ಮಾಯ ಆಗುತ್ತೆ. ನಿಜವಾಗ್ಲೂ ಮಾಯ ಆಗಿಲ್ಲ, ಆದ್ರೆ ಮಾಯ ಆದ್ರೆ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ಅಷ್ಟೇ. ನಾನು ಜಾದೂಗಾರನಾಗಿ ನಟನೆ ಮಾಡ್ತಾ ಇದ್ದೀನಿ. ಆ ನಟನೆ ನೋಡಿ ನಾನು ನಿಮ್ಮನ್ನ ಚೀಟ್ ಮಾಡಿದೆ ಅಂತ ಅನ್ಕೋತಾರೆ. ನಾನು ನೋಡ್ತಿದ್ದೀನಿ ಅಲ್ವಾ, ನಾನು ತುಂಬಾ ಇದೆಲ್ಲ ನೋಡ್ತೀನಿ. ಅವಾಗ ನೋಡಿದ್ರೆ ಸರಿ ಓಕೆ ಇರ್ಲಿ ಬಿಡಿ, ಒಂದಿನ ಅರ್ಥ ಮಾಡ್ಕೋತಾರೆ ಅಂತ ಮೂವ್ ಮಾಡ್ಬಿಡೋದು. ಬಟ್ US ಎಲ್ಲ ನೋಡಿದಾಗ ದೇ ಡೋಂಟ್ ಥಿಂಕ್ ಲೈಕ್ ದಟ್. ಅವ್ರ ಹತ್ರ ಯೋಚನೆ ಮಾಡಲ್ಲ, ಒಳ್ಳೆ ಟ್ಯಾಲೆಂಟ್ ಅಂತ ನೋಡ್ತಾರೆ, ಅಥವಾ ಹೆಂಗ್ ಮಾಡಿದೆ ಅಂತ ನೋಡ್ತಾರೆ. ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಅಮೇಜ್ ಆಗ್ತಾರೆ. ಇಷ್ಟೇ ಇರುತ್ತೆ ಹೊರತು ಅವನನ್ನ ಚೀಟ್ ಮಾಡೋದಂತ ನೋಡೋಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಚೀಟಿಂಗ್ ಎಲ್ಲಿ ಬರುತ್ತೆ ಅಂದ್ರೆ, ಯಾವಾಗ ದುಡ್ಡಿನ ಪ್ರಾಬ್ಲಮ್ ಬರುತ್ತೋ ಅವಾಗ ಚೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅಥವಾ ಯಾವ್ದು ಬಿಲೀವ್ನ ಪ್ರಾಬ್ಲಮ್ ಬಂದ್ರೆ, ನಾನೇನು ಹೇಳ್ತಾ ಇದ್ದೀನಿ, ನಾನು ನಿನ್ಗೆ ಜಾದು ತೋರಿಸ್ತಾ ಇದ್ದೀನಪ್ಪ, ನಿನ್ಗೆ ಇಷ್ಟ ಆಯ್ತಂದ್ರೆ ದುಡ್ಡು ಕೊಡು, ಇಲ್ಲಾಂದ್ರೆ ಬೇಡ, ಅಷ್ಟೇ ನಂದು. ಇವಾಗ ನೀವು ಫಿಲ್ಮ್ ನೋಡಕ್ ಹೋಗ್ತಿದ್ದೀರಾ, ನಾನು ಫಿಲ್ಮ್ ತೋರಿಸ್ತೀನಪ್ಪ, ನಿನ್ಗೆ ಇಷ್ಟ ಆಯ್ತು $100 ಕೊಡು, ಅದೇ ಸೇಮ್ ಡೀಲ್ ಇಲ್ಲೂ. ಸೊ ಎಂಟರ್ಟೈನ್ಮೆಂಟ್ನ ಸೇಲ್ ಮಾಡ್ತಿರೋದು ನಾವು ಅಷ್ಟೇ. ಇದರಲ್ಲಿ ಚೀಟಿಂಗ್ ಅಂತ ಏನೂ ಬರೋದಿಲ್ಲ. ಬಟ್ ಇಲ್ಲಿ ನಮ್ಮ ಜನಕ್ಕೆ ಅದು ತುಂಬ ಇದೆ. ಐ ಡೋಂಟ್ ನೋ ಯಾಕೆ ಈ ಥರ ಆಗಿದೆ ಅಂತ. ಐ ಥಿಂಕ್ ತುಂಬ ಪವಾಡಗಳು ಇಲ್ಲಿ, ಸ್ವಾಮೀಜಿ ಪವಾಡಗಳು ತುಂಬ ಜಾಸ್ತಿ ಇರೋದ್ರಿಂದ ನಮಗೂ ಅದೇ ಹೆಸರು ಬರುತ್ತೆ ಅಂತ ಅನ್ಕೋತಿದ್ದೀನಿ. ನಂದು ಅದೊಂದು ಕ್ಯೂರಿಯಾಸಿಟಿ ಕ್ವಶನ್ ಇದೆ ಸರ್, ಬ್ಲ್ಯಾಕ್ ಮ್ಯಾಜಿಕ್ಕಿಗೂ ನಿಮ್ಮ ಮ್ಯಾಜಿಕ್ಕಿಗೂ ಏನು ವ್ಯತ್ಯಾಸ ಅನ್ಸುತ್ತೆ? ತುಂಬ ವ್ಯತ್ಯಾಸ ಅಲ್ಲ, ಬಟ್ಟೆ ವ್ಯತ್ಯಾಸ ಇದೆ ಅಷ್ಟೇ. ಓಕೆ ಓಕೆ ಏನು ಹೆಂಗೆ ನೋಡ್ತೀರಿ ನೀವು ಅದನ್ನೆಲ್ಲ? ಸೊ ನಾವೆಲ್ಲ ನೋಡ್ಬೇಕಾದ್ರೆ ನಿಮ್ಮ ವಶೀಕರಣ ಮಾಡಿಕೊಡೋದಾಗ್ಬೋದು ಅಂತೆಲ್ಲ ಆ್ಯಡ್ಗಳು ಸುಮಾರು ಬರ್ತಾ ಇರ್ತವೆ, ಆಯಿತಾ? ಸೊ ಇದನ್ನ ಹೆಂಗೆ ನೋಡ್ತೀರಿ ನೀವು ಒಬ್ರಾಗಿ?
ಅಯ್ಯೋ ಒಂದು ಫೋಟೋ ನೋಡ್ತೀನಿ ಅಷ್ಟೇ. ಓಕೆ. ತುಂಬ ತಪ್ಪೋದಲ್ಲ, ವೆರಿ ಸೊ ಈಗ ಹೆಂಗಂದ್ರೆ ನಾವು ಕೆಲವೊಂದು ಟೈಮ್ ಕೆಲವೊಂದು ಜಾಗಕ್ಕೆ ಹೋದಾಗ ನಾವೇ ಇಂಪ್ರೆಸ್ ಆಗ್ಬಿಡ್ತೀವಿ ಸರ್. ನಿಜವಾಗ್ಲೂ ಮ್ಯಾಜಿಕ್ ಮಾಡಿದ ಅಥವಾ ದೇವರೇ ಬಂದ್ಬಿಡ್ತಾ? ಇವಾಗ ನಿಮ್ಮನ್ನ ನಾನು ಬಂದ್ಬಿಟ್ಟು ನಾನು ಬಂದಾಗ ಒಂದು ಮ್ಯಾಜಿಕ್ ತೋರಿಸ್ತೆ ನಿಮಗೆ, ಒಂದು ನಂಬರ್ ತೋರಿಸ್ತೆ ನಿಮಗೆ, ಅದು ಬಂದು ಸ್ವಾಮೀಜಿ ಮ್ಯಾಜಿಕ್ ಅದು. ಅದೇ ಇವಾಗ ನಾನೊಂದು ಕಾವಿ ಬಟ್ಟೆ ಹಾಕೊಂಡು ನಾನು ಕೂತ್ಕೊಂಡು ಮಾಡಿದೆ ಅಂತ ಇಟ್ಕೊಳ್ಳಿ, ನೀವು ಯೋಚನೆ ಮಾಡಿ, ನೀವೇ ಬರ್ತೀರಾ, ಬಾ ಚರಣ್ ಹೇಗಿದ್ದೀರಾ ಅಂತ ಕೇಳಿದೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಅಷ್ಟಕ್ಕೆ ನೀವು ನನಗೆ ಫ್ಯಾನ್ ಆಗಿಬಿಡ್ತೀರಾ. ಬಟ್ ಅದೊಂದು ಮ್ಯಾಜಿಕ್ ಟ್ರಿಕ್ ಅದು. ಯಾವ್ದು ಹೆಂಗೆ ಸರ್? ಇಲ್ಲ ಸರ್, ಇವಾಗ ನೀವು ನಾನು ನೋಡಕ್ ಬರ್ತೀರಾ ಅಂತ ಇಟ್ಕೊಳ್ಳಿ, ನಮ್ಮ ಮನೆಗೆ ಫಸ್ಟ್ ಎಂಟ್ರಿ ಆಗ್ತಿದ್ದೀರಾ, ನಿಮ್ಮ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನೀವು ಬಂದಿದ ತಕ್ಷಣ ಬಾ ಚರಣ್ ಹೇಗಿದ್ಯಾ ಅಂತ ಕೇಳ್ತೀನಿ ಅಂತ ಇಟ್ಕೊಳ್ಳಿ, ಅದೊಂದು ಒಳ್ಳೆ ಮ್ಯಾಜಿಕ್, ಗ್ರೇಟೆಸ್ಟ್ ಮ್ಯಾಜಿಕ್ ಅಲ್ವಾ ನೀವು ನೋಡಿದ್ರಲ್ಲಿ? ಹೌದಾ ಇಲ್ವಾ? ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ? ಅದು ನಾವು ಮಾಡ್ಬೋದು, ತುಂಬಾ ಸುಲಭವಾಗಿ ಮಾಡ್ಬೋದು. ಆಮೇಲೆ ನಿಮ್ಮ ಸಮಸ್ಯೆಗಳನ್ನ ನಾವು ಹೇಳ್ಬೋದು, ಇದೆಲ್ಲ ನಿಮ್ಮ ಸಮಸ್ಯೆ ಅಂತ ನಾವು ಹೇಳ್ಬೋದು. ಅದಕ್ಕಂತ ಕೆಲವೊಂದು ಟೆಕ್ನಿಕ್ಸ್ ಇದೆ, ಅದನ್ನ ನಾನು ಕಲ್ತಿದ್ದೀನಿ, ಓದಿದ್ದೀನಿ. ಬಟ್ ಅದೆಲ್ಲ ಜಸ್ಟ್ ಟೆಕ್ನಿಕ್ ಅಷ್ಟೇ. ಓಕೆ. ಅಂದ್ರೆ ಜನಗಳು ಹಿಂಗೆ ಅಂತ ಹೇಳಿದ್ರೆ ಸರ್, ಅಲ್ಲಿಗೂ ಹೋಗ್ತಾರೆ. ಅಂದ್ರೆ ನಾವು ಕಾಯಿ ಪಾವಡೆಗಳ ನೋಡ್ತೀವಿ, ನಮ್ಮ ಮನೇಲಿ ರಕ್ತ ಬರೆಸ್ತಾರೆ ನಿಂಬೆಹಣ್ಣೆಲ್ಲ. ಸೊ ನಾವು ಅದನ್ನೆಲ್ಲ ನೋಡ್ಬೇಕಾರೆ ಇದು ಮ್ಯಾಜಿಕ್ಕೋ ಅಥವಾ ದೇವ್ರ ಪವಾಡನೋ, ನೀವು ಯಾವ ಥರ ನೋಡ್ತೀರಾ ಅದನ್ನ? ದೇವರಿಗೆ ತುಂಬಾ ಕೆಲಸ ಇದೆ ರೀ ಮಾಡೋದು. ನಿಂಬೆಹಣ್ಣಲ್ಲೆಲ್ಲ ನಿಂಬೆಯಲ್ಲಿ ರಕ್ತ ಬರೋಷ್ಟು ಸಣ್ಣ ಕೆಲಸ ಮಾಡೋಷ್ಟು ಅವ್ರಿಗೆ ಫ್ರೀ ಆಗಿಲ್ಲ. ಅವರು ಅವ್ರಿಗೆ ಭೂಮಿನೇ ಅಂಡ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಕೂತಿರೋರಿಗೆ ಈ ಸಣ್ಣ ವಿಷಯಗಳಿಗೆ ಅವ್ರಿಗೆ ಅಷ್ಟು ಟೈಮ್ ಇಲ್ಲ ಅವರಿಗೆ. ಅದನ್ನ ನಂಬ್ತಿರೋ ನಾವೇ ಮುಟ್ಟಲ್ರು ಅಷ್ಟೇ. ನಮ್ಮ ಮನೆ ಒಳಗಡೆ ಇದೆಲ್ಲ ಇದೆ. ವಾದ ವಿವಾದಗಳು ಬರ್ತವೆ ಸರ್? ಯಾರು ಬಂದು ವಾದ ಮಾಡಿದ್ಯಾ ಆ ಥರ ಏನಾರು? ಅದೇ ನನ್ನ ಮನೆ ದೇವರೇ ನೋಡುವಾಗ, ನಾನು ಹೋಗುವಾಗ ನನಗೆ ನನ್ನ ಮುಂದೆನೇ ಇದನ್ನ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು, ಸರಿ ಓಕೆ ಮಾಡಿ ಅಂದ್ಬಿಟ್ಟು ಹೋಗ್ಬಿಡ್ತೀನಿ. ನನಗೆ ಮಾಡ್ತಾರೆ ಬಂದ್ಬಿಟ್ಟು, ನನ್ನ ಹೆಸರನ್ನ ಹೇಳಕ್ ಟ್ರೈ ಮಾಡ್ತಾರೆ, ನೀನು ಇದೆಲ್ಲ ಅಂತಾರೆ. ಒಳ್ಳೆ ಟ್ರಿಕ್ ಚೆನ್ನಾಗಿ ಮಾಡ್ತಾರೆ, ತುಂಬಾ ಕಲ್ತಿದ್ದಾರೆ ಅಂತ ಅನ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಅದು ನಮ್ಮ ತಂದೆ ತಾಯಿ ಎಲ್ಲ ಸ್ವಲ್ಪ ನಂಬ್ತಾರೆ, ನಮ್ಮ ತಂದೆ ಅಷ್ಟು ನಂಬಲ್ಲ. ನನ್ನ ಜೊತೆ ಮಾತಾಡಿ ಸ್ವಲ್ಪ ಇದಾಗಿದೆ. ಬಟ್ ತುಂಬಾ ಜನ ನಂಬ್ತಾನೆ ಇದ್ದಾರೆ ಇವಾಗಲೂ ಕೂಡ. ಅದೇ ಎಜುಕೇಷನ್ದು ಪ್ರಾಬ್ಲಮ್ ಇದು ಸರ್. ನಾನು ಹೇಳೋದು, ಇವಾಗ ನೀವು US ಎಲ್ಲ ಹೋಗಿ ಬಂದಿದ್ದಲ್ವಾ, ನೀವು ದುಡಿತಾ ಇರ್ತೀರಿ ಈ ಟ್ರಿಕ್ಸ್ ಮೂಲಕ, ಆಯ್ತಾ? ಅವರು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅದ್ರಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಿಂಗೆ ಅಂತ? ಯಾರು? ಈಗ ಜ್ಯೋತಿಷಿಗಳು ದುಡ್ಡು ತುಂಬಾನೇ ಜಾಸ್ತಿ. ಸೊ ಹಂಗಾಗಿ ಆ ಫೀಲ್ಡ್ನ ಆಯ್ಕೆ ಮಾಡ್ಬೋದು. ಹೌದು. ಆದರೂ ಅದರಲ್ಲಿ ಇವಾಗ ಒಂದಿನ ನನಗೆ ಬರುತ್ತೆ, ಎಂಡ್ ಆಫ್ ಮೈ ಲೈಫ್, ಅವತ್ತು ನಾನು ಖುಷಿಯಾಗಿರ್ಬೇಕಲ್ವಾ? ಅದಕ್ಕೆ ಅದು ಚೆನ್ನಾಗಿಲ್ಲ. ಅದು ಕೊನೆಯ ದಿನ ಬಂದ್ಬಿಟ್ಟು ಖಂಡಿತ ಬೇಜಾರಾಗುತ್ತೆ ನಮಗೆ. ಚೀಟ್ ಮಾಡಿದ್ದೀನಿ ಜನರನ್ನ ಅಂತ ಖಂಡಿತ ಅನ್ಸುತ್ತೆ. ಸರ್, ಒಬ್ರು ಮ್ಯಾಜಿಕ್ ಮಾಡೋರ್ದು ಸ್ಟ್ರೆಂತ್ ಏನಿರುತ್ತೆ ಅಂತ? ಪೀಪಲ್ ಬಿಕಮ್ ವೆರಿ ಸ್ಟ್ರಾಂಗ್ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಮ್ಯಾಜಿಕ್. ಇವಾಗ ಮ್ಯಾಜಿಕ್ಕು ಮೆಂಟಲಿ ಡಿಸೇಬಲ್ ಪೀಪಲ್ ಇದ್ದಾರಲ್ವಾ, ಅವ್ರು ಮ್ಯಾಜಿಕ್ ತೊಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು IQ ಇನ್ಕ್ರೀಸ್ ಆಗಿರೋದು ಪ್ರೂಫ್ ಆಗಿದೆ. ಯಾಕಂದರೆ ನಾವು ತುಂಬ ಎಕ್ಸಸೈಸ್ ಮಾಡ್ತೀರಿ, ಬೈ ಹಾರ್ಟ್ ಮಾಡ್ತೀರಿ, ಬೇರೆಯವರ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾವು ಸ್ಟಡಿ ಮಾಡ್ತೀರಿ. ಇದೆಲ್ಲ ಮಾಡ್ತಾ ವಿ ಬಿಕಮ್ ಲಿಟಲ್ ಬಿಟ್ ಮೋರ್ ಸ್ಟ್ರಾಂಗರ್ ಇನ್ಸೈಡ್. ದಟ್ ಡಸಂಟ್ ಮೀನ್ ನಾವು ನಿಮ್ಗಿಂತ ಆ ಥರ ಎಲ್ಲ ಇಲ್ಲ. ಆದರೆ ಒಂದು ಸಣ್ಣ ಎಬಿಲಿಟೀಸ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಆಗಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬೈ ಹಾರ್ಟ್ ಮಾಡೋದು, ಮಗ್ಅಪ್ ಮಾಡೋದು, ಇವಾಗ ನೀವು ಒಂದು ವಿಷಯ ನನಗೆ ಹೇಳ್ತೀರಾ ಅಂತ ಇಟ್ಕೊಳ್ಳಿ, ಅದು 6 ತಿಂಗಳಾದ್ಮೇಲೆ ನನ್ನ ನೆನಪಿರುತ್ತೆ. ಅಂಥ ವಿಷಯಗಳನ್ನ ನಾನು ಮಾಡ್ತೀನಿ. ಇವಾಗ ರಾಮ್ ಚರಣ್ ನಾನು ಕಾಲ್ ಮಾಡಿ 3 ತಿಂಗಳಾಯ್ತು ಅಂತ ಇಟ್ಕೊಳ್ಳಿ, ಮಾತಾಡಿದಾಗ ಏನು ಮಾತಾಡಿದ್ರಿ ಅಂತ ನನಗೆ ನೆನಪಿರುತ್ತೆ, ಏನು ಬಟ್ಟೆ ಹಾಕೊಂಡಿದ್ರು ಅಂತ ನೆನಪಿರುತ್ತೆ, ಯಾರ ಜೊತೆ ಬಂದಿದ್ದ ನೆನಪಿರುತ್ತೆ. ಇವಾಗ ಏನು ಮಾಡ್ತೀನಿ, 6 ತಿಂಗಳಾಗಿರುತ್ತೆ, ನೀವು ಮರ್ತಿರ್ತೀರಾ. ನಾನು ಅದನ್ನ ಅವ್ರು ಹೆಂಗಿದ್ದಾರೆ, ಅವ್ರು ಹೆಂಗಪ್ಪ ಗೊತ್ತಿತ್ತು ಅಂತ ಅನಿಸ್ತಾರೆ. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀರಿ. ದಟ್ ಡಸಂಟ್ ಮೀನ್ ವಿ ಹ್ಯಾವ್ ಸಮ್ ಹೈ ಎಬಿಲಿಟೀಸ್ ಅಂತ ಎಲ್ಲ ಏನಿಲ್ಲ, ಒಂದು ಪ್ರಾಕ್ಟೀಸ್ ಅಷ್ಟೇ. ಒಂದು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಎಷ್ಟು ಟೈಮ್ ತೊಗೊತೀರಾ ಸರ್ ನೀವು ಓನಾಗಿ? ಡಿಪೆಂಡ್ಸ್ ಅಪಾನ್ ದಿ ಪರ್ಟಿಕ್ಯುಲರ್ ಟ್ರಿಕ್. ಇವಾಗ ಬಂದ್ಬಿಟ್ಟು ಒಂದು ಮ್ಯಾಜಿಕ್ನ ಮಾತ್ರ ನಾನು ಕಲಿಯೋಕ್ಕೆ 3 ವರ್ಷ ತೊಗೊಂಡಿದ್ದೀನಿ. ಒಂದು ಮ್ಯಾಜಿಕ್ನ ಮಾತ್ರ ಕಲಿಯೋದಕ್ಕೆ 3 ವರ್ಷ ತೊಗೊಂಡಿದ್ದೀನಿ. ಹೀಗೊಂದು ಮ್ಯಾಜಿಕ್ ಕಲಿತಾ ಇದ್ದೀನಿ. ಹೀಗೊಂದು ಮ್ಯಾಜಿಕ್ ಕಲಿತಾ ಇದ್ದೀನಿ. 2016 ಸ್ಟಾರ್ಟ್ ಮಾಡಿದೆ, ಇನ್ನೂ ಕಲಿತಾನೇ ಇದ್ದೀನಿ. ಇನ್ನೂ ನಾನು ವೇದಿಕೆಗೆ ತೊಗೊಂಡೋಗಿಲ್ಲ, ಬಟ್ ಇನ್ನೂ ಕಲಿತಾನೇ ಇದ್ದೀನಿ. ಆದಷ್ಟು ಬೇಗ ತೊಗೊಂಡು ಹೋಗ್ತೀನಿ. ಅದರಲ್ಲಿ ಯಾಕಂದರೆ ತುಂಬ ಇದೆ, ಅದು ತುಂಬ ಮಗ್ಅಪ್ ಮಾಡಬೇಕು, ತುಂಬ
ತುಂಬ ದೊಡ್ಡ ಪ್ರೊಸೀಜರು. ಓಕೆ ಓಕೆ ಅದೇ ಮ್ಯಾಜಿಕ್ನ ಕೆಲವೊಬ್ರು 1-2 ತಿಂಗಳಲ್ಲಿ ಮಾಡೋರು ಇರ್ತಾರೆ. ಅವರ ಕೇಪಬಿಲಿಟಿ ಅದು, ನನ್ನ ಕೇಪಬಿಲಿಟಿ ಇದು.